ನೀನು ನೆಗೆಟಿವ್ ಥಿಂಕಿಂಗ್ ಮಾಡ್ತೀಯ, ಅದಕ್ಕೆ ನಿನಗೆ ಹಂಗಾಗೋದು. ಅದರಿಂದ ನೀನು ಆಚೆ ಬರಬೇಕು. ಫಸ್ಟು ಪ್ರಾಕ್ಟಿಕಲ್ ಆಗಿರಬೇಕು, ಆಮೇಲೆ ಸರಿ ಹೋಗುತ್ತೆ. ಯಾವಾಗಲೂ ಅದನ್ನೇ ಇಟ್ಕೊಂಡು ಕೊರಗ್ತಾ ಇರ್ತೀಯ, ಅದಕ್ಕೆ ನಿಮ್ಮ ಜೀವನ ಹಂಗಾಗಿರೋದು. ಫಸ್ಟು ಬಾ, ಹೊರ್ಗಡೆ ಬಾ. ಏನು ಅಂದರೆ ಇವರು ನೀ ಯಾವಾಗಲೂ ಒಂದೊಂದು ಡ್ರೆಸ್ ಹಾಕ್ತೀರಾ, ಜಾಸ್ತಿ ಖರ್ಚಾಗಲ್ವಾ, ಈ ಥರ ಎಲ್ಲ ಕೇಳಿದ್ರು. ಯಾಕಾಗುತ್ತೆ? ಹಾಕೋಕ್ಕಾಗಲ್ಲ. ಇನ್ನು ಶ್ರೀಮಂತರೇನ ದಿವ್ಸಕ್ಕೊಂದೊಂದು ಡ್ರೆಸ್ ಹಾಕೋಕ್ಕಾಗೋದು? ಎಲ್ಲರೂ ಹಾಕ್ಬೋದು. ಎಲ್ಲ ಇದರಲ್ಲಿರುತ್ತೆ ಅಷ್ಟೇ. ನಮ್ಮ ಮೈಂಡ್ ಸರಿ ಮಾಡ್ಕೊಬೇಕು. ನಾವು ಥಿಂಕಿಂಗ್ ಫಸ್ಟು ಸರಿಯಾಗಿ ಇಟ್ಕೊಂಡ್ರೆ ಅದಾಗೋದು. ನಮ್ಮ ಮೈಂಡಲ್ಲಿ ಕಸ ಎಲ್ಲ ತುಂಬಿಸ್ಕೊಂಡ್ಬಿಟ್ರೆ ಅದೇ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ನಾವು ನಮ್ಮ ಮೈಂಡನ್ನು ಯಾವಾಗಲೂ ಒಪ್ಸೋ ಪ್ರಯತ್ನ ಪಡಬೇಕು. ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡು, ಒಳ್ಳೆ ಊಟ ನಿನಗಿದ್ರೂ ಇಲ್ದಿದ್ರೂ ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡು ನೀನು ಒಳ್ಳೆ ಊಟ ಮಾಡೋದು ಇರೋದ್ರಲ್ಲೇ ಮಾಡು. ಅದರಲ್ಲೇ ಇಂಪ್ರೂವ್ ಆಗಿ ಕಾಣ್ತೀಯ. ನಿನ್ನ ಮೈಂಡು ನೀನೇನು ಹೇಳ್ತೀಯೋ ಅದೇ ಆಗೋದು. ಇದೇ ಇರೋದು. ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನಾವು ಎಲ್ಲಾದರೂ ಒಂದು ದಾರಿ ಹುಡುಕ್ತೀವಿ. ನಮ್ಗೆ ಗೊತ್ತಿಲ್ದರೇ ಹುಡುಕ್ತೀವಿ. ನಾವು ಎಲ್ಲಿ ಬಟ್ಟೆಗಳು ಕಮ್ಮಿಗೆ ಸಿಗುತ್ತೆ, ನಮ್ಮ ಬಜೆಟ್ಗೆ ಎಲ್ಲಿ ಸಿಗುತ್ತೆ, ಇಲ್ದಿದ್ರೆ ನಾವು ಕೆಲಸನಾದರೂ ಹುಡುಕ್ತೀವಿ. ಅದೇ ಥರ, ಅದೇ ಫೀಲ್ಡು, ಅದೇ ಥರದ ಕೆಲಸ ಆ ಥರ ಹೋಗುತ್ತೆ. ಎಲ್ಲ ಇದರಲ್ಲಿರುತ್ತೆ, ಎಲ್ಲ ಇದೆ ಮಾಡೋದು ಕೆಲಸ. ನಾವು ಹರಿದೋಗಿರೋದು, ಕಿತ್ತೋಗಿರೋದು ಹಾಕ್ಕೊಂಡು ತಿರುಗ್ತಾ ಇದ್ದರೆ ನಾವು ಇನ್ನೂ ಪೂರ್ ಆಗ್ತೀವಿ ಹೊರತು ನಾವು ಚೆನ್ನಾಗಾಗೋದಿಲ್ಲ. ಇದು ನನ್ನ ಲೈಫೇ ತೆಗೆದುಕೊತೀನಿ ನಾನು. ನಾವು ಚಿಕ್ಕವರಾಗಿದ್ದಾಗ ವರ್ಷಕ್ಕೊಂದು ಜೊತೆ ಬಟ್ಟೆ ಅಷ್ಟೇ ನಮಗೆ ಕೊಡಿಸ್ತಾ ಇದ್ದಿದ್ದು. ಎಲ್ಲ ಹರಿದೋಗಿರೋದನ್ನೇ ಸೂಜಿ ದಾರ ಎತ್ಕೊಂಡು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದಿದ್ದು. ಯಾರಾದರೂ ಕೊಟ್ಟರೆ ಆ ಬಟ್ಟೆ ಹಾಕ್ಕೊತಾ ಇದ್ದಿದ್ದು, ಆ ಥರ ಇದ್ದಿದ್ದು. ಇವಾಗ ಎಲ್ಲ ಬುದ್ಧಿ ಎಲ್ಲ ಗೊತ್ತಾದಮೇಲೆ ಹೆಂಗೆ ಜೀವನ ಮಾಡಿದ್ರೆ ಹೆಂಗೋಗುತ್ತೆ ಏನು ಅಂದ್ಬಿಟ್ಟು ಈಗ ನಾವು ಸ್ವಲ್ಪ ಒಳ್ಳೆ ಬಟ್ಟೆಗಳನ್ನ ಹಾಕೋದ್ರಿಂದ ನಮಗೆ ಆ ದಾರಿ ಕಾಣಿಸುತ್ತೆ. ಇಲ್ಲೋದ್ರೆ ನಿನಗೆ ಈ ಥರ ಕಮ್ಮಿಗೆ ಬಟ್ಟೆ ಸಿಗುತ್ತೆ, ಇಲ್ಲೋದ್ರೆ ನಿನಗೆ ಕಮ್ಮಿಗೆ ಊಟ ಸಿಗುತ್ತೆ, ನಿನ್ನ ಬಜೆಟ್ಗೆ ಸಿಗುತ್ತೆ, ಆರೋಗ್ಯವಾಗಿರೋದೇ ಸಿಗುತ್ತೆ, ನಿಂಗೆ ಒಳ್ಳೆ ಬಟ್ಟೆನೇ ಸಿಗುತ್ತೆ, ಈ ಥರ ಆಗುತ್ತೆ. ನಾವು ಎಲ್ಲ ನಮ್ಮ ಥಿಂಕಿಂಗಲ್ಲಿದೆ. ಎಲ್ಲ ನಾವು ಅಳ್ಕೊಂಡು ಕೂತ್ರೆ ನಿಮ್ಮ ಜೀವನ ಮುಂದಕ್ಕೆ ಅಳ್ಕೊಂಡಿರೋ ಜೀವನನೇ ಬರುತ್ತೆ. ನಾವು ನಗ್ಕೊಂಡು ಜೀವನ ಮಾಡಿದ್ರೆ ಮುಂದೆನೂ ನಮಗೆ ನಕ್ಕೊಂಡಿರೋ ಜೀವನನೇ ಸಿಗೋದು. ಸ್ವಲ್ಪ ಜನ ಯಾವಾಗಲೂ ಅಳ್ಕೊಂಡು ಕೊರ್ಗಿರ್ತಾರೆ. ಅವ್ರು ಹಂಗೆ ಕೊರ್ಗಿನೇ ಹೋಗ್ಬಿಡ್ತಾರೆ. ಅಡುಗೆ ಎಲ್ಲ ರೆಡಿ ಆಗಿದೆ. ಊಟ ಮಾಡಿಕೊಂಡು ಹೋಗಬೇಡ. ನಿನಗೋಸ್ಕರನೇ ಮಾಡಿದ್ದೀನಿ. ನಾವು ನಾನ್ ವೆಜ್ ಎಲ್ಲ ಮಾಡೋಲ್ಲ, ಏನೋ ನಮಗಿರೋದ್ರೆ ಮಾಡಿದ್ದೀನಿ. ಮುಚ್ಕೊಂಡು ತಿಂದ್ಬಿಟ್ಟು. ಇವ್ರು ಹೆಂಗೆ ಗೊತ್ತಾ, ಕೂತ್ಕೊಂಡು ಕೊರ್ಗಿ ಬರೀ ಹಾಸ್ಪಿಟ್ಲಿಗೆ ಸೇರೋದೇ ಮಾಡ್ಕೊಂಬಿಟ್ಟಿದ್ದಾರೆ ಇವರು. ಯಾವಾಗ ನೋಡಿದ್ರು ಅಳೋದು. ನನಗೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ. ಅವ್ರಿಗೆ ಮಾಡಿರೋದು ನಿಜಾನೇ, ಆದರೆ ಏನು ಮಾಡೋಕ್ಕಾಗತ್ತೆ. ಮುಂದಿನ ಜೀವನ ಇರುತ್ತೆ ಅಲ್ವ, ಮುಂದಿನ ಜೀವನ ನೋಡಿಕೊಂಡು ಹೋಗಬೇಕು. ಅವರು ನೆಲಸಮ ಮಾಡಿಬಿಟ್ರು ಅಂದ್ಬಿಟ್ಟು ನೀನು ಇನ್ನೂ ಅದರಲ್ಲೇ ಹೋಗ್ತಾ ಇದ್ದರೆ ಅವ್ರು ಇನ್ನೂ ಸಂತೋಷ ಪಡ್ತಾರೆ ಹೊರತು ನಮ್ಮನ್ನು ಯಾರೂ ಉದ್ಧಾರಕ ಮಾಡೋಕ್ಕೆ ಬರೋದಿಲ್ಲ. ನಮ್ಮದು ನಾವೇ ತೊಳ್ಕೊಬೇಕು, ನಮ್ಮದು ನಾವೇ ಮಾಡ್ಕೊಬೇಕು.
ಇಲ್ಲ ಇಲ್ಲ ಅಂದರೆ ನೀನು ಹಾಳಾಗು ಅಂತಾರೆ. ಯಾರೂ ಬರೋಲ್ಲ, ಯಾರೂ ಎತ್ತಾಕಲ್ಲ. ಅರ್ಧಂಬರ್ಧ ಆಗಿಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರೂ ಆಸ್ಪತ್ರೆಗೆ ಹೋಗೋದು, ಆಸ್ಪತ್ರೆಯಿಂದ ಬರೋದು. ಆಸ್ಪತ್ರೆಗೆ ಇವಳು ಸಂಪಾದಿಸಿರೋದೆಲ್ಲ ಹೋಗ್ತಾ ಇದೆ. ನೀನು ಬುದ್ಧಿ ಕಲಿಯೋವರೆಗೂ ನಿನ್ನ ಜೀವನ ಸರಿ ಹೋಗಲ್ಲ. ಪ್ರಪಂಚದಲ್ಲಿ ಯಾರಿಗೂ ಇಲ್ದಿರೋ ಕಷ್ಟ ಏನು ನಮಗೇನು ಬಂದಿರೋದಿಲ್ಲ. ನಮಗಿಂತ ಎಷ್ಟೋ ಕಷ್ಟಗಳು ಎದುರಿಸ್ತಾ ಇರೋರು ಎಷ್ಟೊಂದು ಜನ ಇದ್ದಾರೆ. ನಾನು ಯೂಟ್ಯೂಬಲ್ಲಿ ಒಬ್ರನ್ನ ನೋಡ್ತೀನಿ, ಅವ್ರಿಗೆ ಬರೀ ಇಲ್ಲಿಂದ ಮಾತ್ರನೇ ವರ್ಕ್ ಆಗೋದು, ಏನು ವರ್ಕ್ ಆಗಲ್ಲ. ಯಾರೂ ಸಪೋರ್ಟ್ಗಿಲ್ಲ, ತವ್ರ ಮನೆಯವರು ಸಪೋರ್ಟ್ ಇಲ್ಲ, ಗಂಡನ ಮನೆಯವರು ಇಲ್ಲ, ಒಬ್ಬಾಕೆನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ. ಅಂಥವ್ರಿಗಿಂತ ನಾವೇನು ಕೀಳಾಗಿದ್ದೀವ? ಅಂಥವರೇ ಜೀವನ ಮಾಡ್ತಾ ಇದ್ದಾರೆ ಎದುರಿಸ್ಕೊಂಡು. ನಾವ್ಯಾಕೆ ಕೊರಗಿ ಸಾಯಬೇಕು? ಇರೋದೊಂದು ಜೀವನ, ಮುನ್ನುಗ್ಗುತ್ತಾ ಇರಬೇಕು. ದೇವರು ಅಂಥವ್ರಿಗೆ ಒಂದು ದಾರಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟು ನಾವು ಈ ಥರ ಯೋಚನೆ ಮಾಡಿದ್ರೆ ನೀನು ಹಾಳಾಗೋಗು ಅಂತ ದೇವರು ಅಂದ್ಬಿಡ್ತಾನೆ. ಬಿದ್ದೆ, ಸಖತ್ತಾಗಿ ಬಿದ್ದೆ ಗಾಡಿಯಿಂದ. ಬಿದ್ದರೂ ನಾವೇ ಬರಬೇಕು, ಇದ್ರೂ ನಾವೇ ಬರಬೇಕು. ಆಗ್ತಾ ಇಲ್ಲ, ತುಂಬ ನೋವಾಗ್ತಾ ಇದೆ. ಅದು ಗಾಡಿ ಸರಿ ಇಲ್ಲ, ತುಂಬ ವರ್ಷ ಹಿಂದೆ ತೆಗೆದುಕೊಂಡಿರೋದು. ಅದರಲ್ಲಿ ಬ್ರೇಕ್ಗಳು ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಸಾಕಪ್ಪ, ಸಾಕು ಅನಿಸ್ಬಿಟ್ಟಿದೆ. ವಿಡಿಯೋಗಳಲ್ಲಿ ಬ್ಲಡ್ ತೋರಿಸ್ಬಾರ್ದು, ಏನು ಅಷ್ಟೊಂದೇನಿಲ್ಲ, ಲೈಟಾಗಿ ಬ್ಲಡ್ ಬಂದಿದೆ ಅಷ್ಟೇ. ನೋವು ಮಾತ್ರ ಜಾಸ್ತಿ ಆಗ್ತಾ ಇದೆ. ಗಾಡಿ ಸರಿ ಇಲ್ಲ, ಬ್ರೇಕ್ಗಳು ಎಲ್ಲ ಹೋಗ್ಬಿಟ್ಟಿದೆ, ಅಳು ಬರುತ್ತೆ, ಅದಕ್ಕೋಸ್ಕರ ಬಿದ್ದೆ. ಒಂದು ಕಡೆ ನೋವು ಆಗ್ತಾ ಇದೆ, ಆ ನೋವಿಗೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ. ಬಾಡಿ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ತುಂಬ ನೋವ್ತಾ ಇದೆ ಬ್ಯಾಕ್.